ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 2. ಇವತ್ತು ಪೈಥಾನ್ ಆಪರೇಟರ್ಸ್ ನೋಡ್ತಾ ಹೋಗೋಣ. Operators in Python. Operators are used to perform operations on variables and values. ನಾವು ಆಪರೇಟರ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಆಪರೇಷನ್ ಮಾಡೋದಕ್ಕೆ ಒಂದು ವೇರಿಯಬಲ್ ಮೇಲೆ ಮತ್ತು ವ್ಯಾಲ್ಯೂ ಮೇಲೆ. ಅದಾದಮೇಲೆ ಪೈಥಾನ್ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್. ಪೈಥಾನ್ನಲ್ಲಿ ತುಂಬ ಥರ ಆಪರೇಟರ್ಸ್ ಇದೆ. ಅದರಲ್ಲಿ ಅರಿಥಮೆಟಿಕ್ ಆಪರೇಟರ್, ಕಂಪ್ಯಾರಿಸನ್ ಆಪರೇಟರ್, ಲಾಜಿಕಲ್ ಆಪರೇಟರ್, ಅಸೈನ್ಮೆಂಟ್, ಮೆಂಬರ್ಶಿಪ್, ಐಡೆಂಟಿಟಿ ಆಪರೇಟರ್ಸ್ ಈ ಥರ ಎಲ್ಲ ಇದೆ. ಇದೆಲ್ಲ ಆಪರೇಟರ್ ಪ್ರತಿಯೊಂದು ಪೈಥಾನ್ ಪ್ರೋಗ್ರಾಮಲ್ಲಿ ಕೂಡ ಯೂಸ್ ಮಾಡ್ತೀವಿ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಅರಿಥಮೆಟಿಕ್ ಆಪರೇಟರ್. ಈ ಆಪರೇಟರ್ ಯಾಕೆ ಯೂಸ್ ಆಗುತ್ತೆ ಅಂತ ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಮಾಡೋದಕ್ಕೆ. ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಸ್ಟಾರ್ ಸಿಂಬಲ್, ಡಿವಿಷನ್, ಇದು ಫ್ಲೋರ್ ಡಿವಿಷನ್ ಅಂತಾರೆ. ಅದಾದಮೇಲೆ ಮಾಡ್ಯುಲಸ್, ಎಕ್ಸ್ಪೋನೆಂಟ್, ಇದೆಲ್ಲ ಅರಿಥಮೆಟಿಕ್ ಆಪರೇಟರ್ಸಲ್ಲಿ ಬರುತ್ತೆ. ಪ್ಲಸ್ ಯಾಕೆ ಯೂಸ್ ಮಾಡ್ತೀವಿ? ಎರಡು ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತಾನೆ ನಾವು ಪ್ಲಸ್ ಆಪರೇಟರ್ ಯೂಸ್ ಮಾಡ್ತೀವಿ. ಒಂದು ವ್ಯಾಲ್ಯೂಯಿಂದ ಒಂದು ವ್ಯಾಲ್ಯೂ ಮೈನಸ್ ಮಾಡಬೇಕು ಅಂತಾನೆ ಮೈನಸ್ ಆಪರೇಟರ್ ಯೂಸ್ ಮಾಡ್ತೀವಿ. ಒಂದು ನಂಬರಿಂದ ಇನ್ನೊಂದು ನಂಬರ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಸ್ಟಾರ್ ಸಿಂಬಲ್ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಆಪರೇಟರ್. ಒಂದು ನಂಬರಿಂದ ಇನ್ನೊಂದು ನಂಬರ್ನ ಡಿವೈಡ್ ಮಾಡಬೇಕು ಅಂತಾನೆ ಡಿವಿಷನ್ ಆಪರೇಟರ್ ಯೂಸ್ ಮಾಡ್ತೀವಿ. ಇಲ್ಲಿ ನಮಗೆ ಫ್ಲೋಟ್ ವ್ಯಾಲ್ಯೂ ಬರುತ್ತೆ ಡಿವಿಷನ್ ಆಪರೇಟರ್ ಯೂಸ್ ಮಾಡಿದಾಗ. ನಮಗೆ ಫ್ಲೋಟ್ ವ್ಯಾಲ್ಯೂ ಬೇಡ, ಡೆಸಿಮಲ್ ವ್ಯಾಲ್ಯೂ ಬೇಡ ಅಂತ ಅಂದರೆ ಫ್ಲೋರ್ ಡಿವಿಷನ್ ಯೂಸ್ ಮಾಡಬೇಕಾಗುತ್ತೆ. ಸೊ 2 ಸಲ ಡಿವಿಷನ್ ಸಿಂಬಲ್ ಹಾಕಿದ್ರೆ ನಮಗೆ ಫ್ಲೋಟ್ ವ್ಯಾಲ್ಯೂ ಬರಲ್ಲ. ನೆಕ್ಸ್ಟು ಮಾಡ್ಯುಲಸ್. ಇದು ರಿಮೈಂಡರ್ ಕೊಡುತ್ತೆ ನಮಗೆ. 10 ಮಾಡ್ಯುಲಸ್ 3 ಅಂತ ಅಂದರೆ ರಿಮೈಂಡರ್ 1 ಬರುತ್ತೆ. ಎಕ್ಸ್ಪೋನೆಂಟ್ ಆಪರೇಟರ್ ಅಂತ ಅಂದರೆ ಪವರ್ ಅಂದರೆ 2 ಪವರ್ 3 ಅಂತ ಯೂಸ್ ಮಾಡ್ತೀವಿ ಅಲ್ಲ. 2 ಪವರ್ 3 ಅಂದರೆ 8 ಬರುತ್ತೆ ಆನ್ಸರ್. ಸೊ ಇದರಲ್ಲಿ ಪವರ್ ಯೂಸ್ ಮಾಡಬೇಕು ಅಂತಾನೆ ಎಕ್ಸ್ಪೋನೆಂಟ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇದು ಅರಿಥಮೆಟಿಕ್ ಆಪರೇಟರ್. ನೆಕ್ಸ್ಟ್ ಬರೋದು ಕಂಪ್ಯಾರಿಸನ್ ಆಪರೇಟರ್. ಇದು ಎರಡು ವ್ಯಾಲ್ಯೂನ ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದಿಸ್ ಆಪರೇಟರ್ ಹೆಲ್ಪ್ಸ್ ಇನ್ ಕಂಪೇರಿಂಗ್ 2 ವ್ಯಾಲ್ಯೂಸ್. ಫಸ್ಟು ಈಕ್ವಲ್ ಟು ಬರುತ್ತೆ. 5 ಈಕ್ವಲ್ ಟು 5 ಹೌದು ಟ್ರೂ, ಅದಕ್ಕೆ ನಮಗೆ ಔಟ್ಪುಟ್ ಟ್ರೂ ಅಂತ ಬರುತ್ತೆ. ನಾಟ್ ಈಕ್ವಲ್ ಟು ಅಂತ ಅಂದರೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. 5 ನಾಟ್ ಈಕ್ವಲ್ ಟು 3 ಅದಕ್ಕೆ ಔಟ್ಪುಟ್ಟು ಟ್ರೂ ಅಂತ ಬರುತ್ತೆ. ನೆಕ್ಸ್ಟು ಗ್ರೇಟರ್ ದ್ಯಾನ್ ವ್ಯಾಲ್ಯೂ. ಇದರಿಂದ ಕನ್ಫ್ಯೂಸ್ ಆಗಬೇಡಿ, ಅಂಡರ್ಲೈನ್ ಮಾಡಿದ್ದೀನಿ ಅಷ್ಟೇ. ಸೊ 6 ಗ್ರೇಟರ್ ದ್ಯಾನ್ 3 ಈಸ್ ಟ್ರೂ, ಅದಕ್ಕೆ ಔಟ್ಪುಟ್ ಟ್ರೂ ಬರುತ್ತೆ. ಲೆಸ್ ದ್ಯಾನ್ ಅಂತ ಅಂದರೆ 3 ಲೆಸ್ ದ್ಯಾನ್ 6 ಟ್ರೂ. ನೆಕ್ಸ್ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆಪರೇಟರ್. ಇಲ್ಲಿ 4 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಟ್ರೂ ಬರುತ್ತೆ. ಯಾಕೆಂದರೆ 4 ಗ್ರೇಟರ್ ದ್ಯಾನ್ 4 ಅಂತೂ ಅಲ್ಲ, ಬಟ್ 4 ಈಕ್ವಲ್ ಟು 4 ಹೌದು, ಅದಕ್ಕೆ ಟ್ರೂ ಬರುತ್ತೆ. 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಟ್ರೂ ಬರುತ್ತೆ, ಯಾಕೆಂದರೆ 2 ಕಡಿಮೆ 5ಗಿಂತ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್. ಇಲ್ಲಿ ಆ್ಯಂಡ್ ಆರ್ ನಾಟ್ ಬರುತ್ತೆ ಲಾಜಿಕಲ್ ಆಪರೇಟರ್ಸ್ ಅಂತ ಅಂದರೆ. ಈ ಆಪರೇಟರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ದಿಸ್ ಆಪರೇಟರ್ ಹೆಲ್ಪ್ಸ್ ಟು ಕಂಬೈನ್ ಮಲ್ಟಿಪಲ್ ಕಂಡೀಷನ್ಸ್. ಏನಾದರೂ ಕಂಡೀಷನ್ಸ್ ಇತ್ತು ಅಂತ ಅಂದರೆ ಅವಾಗ ಕಂಬೈನ್ ಮಾಡೋದಕ್ಕೋಸ್ಕರ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ 2 ವ್ಯಾಲ್ಯೂ ಟ್ರೂ ಇದ್ದರೆ ಮಾತ್ರ ಟ್ರೂ ಬರುತ್ತೆ. ಯಾವುದಾದ್ರೂ ಒಂದು ವ್ಯಾಲ್ಯೂ ಫಾಲ್ಸ್ ಆದರೆ ಆ್ಯಂಡ್ ಆಪರೇಟರಲ್ಲಿ ಎಲ್ಲ ಔಟ್ಪುಟ್ ಫಾಲ್ಸ್ ಅಂತ ಬರುತ್ತೆ. ನೆಕ್ಸ್ಟು ಆರ್ ಆಪರೇಟರ್. ಅದ್ರ ಒಂದು ವ್ಯಾಲ್ಯೂ ಟ್ರೂ ಇದ್ರೂ ಸಾಕು, ಔಟ್ಪುಟ್ ನಮಗೆ ಟ್ರೂ ಅಂತ ಬರುತ್ತೆ. ಟ್ರೂ ಆರ್ ಫಾಲ್ಸ್, ಇಲ್ಲಿ ಟ್ರೂ ಇದೆ ಅದಕ್ಕೆ ನಮಗೆ ಔಟ್ಪುಟ್ ಟ್ರೂ ಅಂತ ಬರುತ್ತೆ. ಏನಾದರೂ ಫಾಲ್ಸ್ ಮತ್ತು ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಬರುತ್ತೆ, ಇನ್ನು ಎಲ್ಲ ಸಲ ಟ್ರೂ ಅಂತ ಬರುತ್ತೆ. ನೆಕ್ಸ್ಟು ನಾಟ್ ಆಪರೇಟರ್. ಇದು ನಾವೇನು ಕೊಡ್ತೀವಿ ಅದಕ್ಕೆ ಉಲ್ಟಾ ಕೊಡುತ್ತೆ. ನಾವು ಟ್ರೂ ಅಂತ ಕೊಟ್ಟರೆ ಔಟ್ಪುಟ್ ನಮಗೆ ಫಾಲ್ಸ್ ಅಂತ ಬರುತ್ತೆ, ನಾವು ಫಾಲ್ಸ್ ಅಂತ ಕೊಟ್ಟರೆ ಔಟ್ಪುಟ್ ನಮಗೆ ಟ್ರೂ ಅಂತ ಬರುತ್ತೆ. ಇದು ಲಾಜಿಕಲ್ ಆಪರೇಟರ್. ನೆಕ್ಸ್ಟ್ ಬರೋದು ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಅಂತಾನೆ ನಾವೇನಾದರೂ ಒಂದು ವ್ಯಾಲ್ಯೂನ ಇನ್ನೊಂದಕ್ಕೆ ಅಸೈನ್ ಮಾಡೋದು ಅಥವಾ ಅಪ್ಡೇಟ್ ಮಾಡೋದು ಅಂತ, ಆವಾಗ ಅಸೈನ್ಮೆಂಟ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಫಸ್ಟು ಈಕ್ವಲ್ ಟು ಸಿಂಬಲ್. ಎಕ್ಸ್ ಈಕ್ವಲ್ ಟು 10 ಅಂತಾನೆ 10 ಅನ್ನೋ ವ್ಯಾಲ್ಯೂನ ಎಕ್ಸಿಗೆ ಅಸೈನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪ್ಲಸ್ ಈಕ್ವಲ್ ಟು ಆ್ಯಡ್ ಮಾಡಿ ಅಸೈನ್ ಮಾಡೋದು. ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು 5 ಅಂತ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಅರ್ಥ. ಆವಾಗ ಎಕ್ಸ್ 15 ಆಗುತ್ತೆ, ಯಾಕೆಂದರೆ ಮುಂಚೆ ಎಕ್ಸ್ 10 ಇತ್ತು. 10 ಪ್ಲಸ್ 5 15 ಆಯಿತು, ಆ್ಯಡ್ ಆಗಿ ಅದು ಎಕ್ಸಲ್ಲಿ ಸ್ಟೋರ್ ಆಗುತ್ತೆ 15 ಅಂತ. ನೆಕ್ಸ್ಟು ಅದೇ ಥರ ಸಬ್ಟ್ರಾಕ್ಟ್ ಆ್ಯಂಡ್ ಅಸೈನ್. ಎಕ್ಸ್ ಮೈನಸ್ ಇಸ್ ಈಕ್ವಲ್ ಟು 3 ಅಂತ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3. ನೆಕ್ಸ್ಟು ಮಲ್ಟಿಪ್ಲೈ ಆ್ಯಂಡ್ ಅಸೈನ್. ಸೇಮ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 2. ಡಿವೈಡ್ ಆ್ಯಂಡ್ ಅಸೈನ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ 2. ಇದೇ ಥರ ಫ್ಲೋರ್ ಡಿವಿಷನ್ ಹಾಕಿನೂ ಮಾಡ್ತೀವಿ, ಮಾಡ್ಯುಲಸ್ ಡಿವಿಷನ್ ಕೂಡ ಮಾಡ್ತೀವಿ.
ಮಾಡ್ಯುಲಸ್ ಡಿವಿಷನ್ ಮಾಡಿ ಅಸೈನ್ ಮಾಡೋದು, ಇದು ಎಕ್ಸ್ಪೋನೆನ್ಷಿಯಲ್ ಮಾಡಿ ಅಸೈನ್ ಮಾಡೋದು, ಇದು ಅಸೈನ್ಮೆಂಟ್ ಆಪರೇಟರ್ಸ್. ನೆಕ್ಸ್ಟ್ ಬರೋದು ಮೆಂಬರ್ಶಿಪ್ ಆ್ಯಂಡ್ ಐಡೆಂಟಿಟಿ ಆಪರೇಟರ್ಸ್. ಇದರಲ್ಲಿ ಮೆಂಬರ್ಶಿಪ್ ಮತ್ತು ಐಡೆಂಟಿಟಿನ ಚೆಕ್ ಮಾಡುತ್ತೆ. ಅಂದರೆ ಫಸ್ಟು ಇನ್ ಅಂತ ಇದೆ, ಇನ್ ಯಾವಾಗ ಬರುತ್ತೆ ಅಂತ ಅಂದರೆ ಏನೋ ಒಂದು ಸೀಕ್ವೆನ್ಸ್ ಇದೆ, ಅದರಲ್ಲಿ ಈಗ ಆ್ಯಪಲ್ ಅನ್ನೋ ಸೀಕ್ವೆನ್ಸಲ್ಲಿ ಎ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಆ್ಯಪಲಲ್ಲಿ ಎ ಇದೆ, ಅದಕ್ಕೆ ನಮಗೆ ಔಟ್ಪುಟ್ ಟ್ರೂ ಅಂತ ಬರುತ್ತೆ. ನೆಕ್ಸ್ಟ್ ನಾಟ್ ಇನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಎಕ್ಸ್ ನಾಟ್ ಇನ್ ಆ್ಯಪಲ್. ಆ್ಯಪಲಲ್ಲಿ ಎಕ್ಸ್ ಅನ್ನೋ ವೇರಿಯಬಲ್ ಇಲ್ಲ, ಐ ಮೀನ್ ಎಕ್ಸ್ ಅನ್ನೋ ಲೆಟರ್ ಇಲ್ಲ, ಅದಕ್ಕೆ ನಮಗೆ ಔಟ್ಪುಟ್ ಟ್ರೂ ಅಂತ ಬರುತ್ತೆ. ಅದೇ ಥರ ಈಸ್, ಎ ಈಸ್ ಬಿ ಅಂತ ಚೆಕ್ ಮಾಡ್ತೀವಿ. ಅಂದರೆ ಎರಡೂ ವೇರಿಯಬಲ್ ಒಂದೇ ಆಬ್ಜೆಕ್ಟಿಗೆ ರೆಫರ್ ಮಾಡ್ತಾ ಇದೆಯಾ, ರೆಫರ್ ಮಾಡ್ತಾ ಇದ್ರೆ ಔಟ್ಪುಟ್ ಟ್ರೂ ಬರುತ್ತೆ, ಇಲ್ಲ ಅಂದರೆ ಫಾಲ್ಸ್ ಬರುತ್ತೆ. ಈಸ್ ನಾಟ್ ಹೆಂಗೆ ವರ್ಕ್ ಆಗುತ್ತೆ, ಈಸ್ ಹೆಂಗೆ ವರ್ಕ್ ಆಗುತ್ತೆ ಅದ್ರದ್ದು ಅಪೋಸಿಟ್ ವರ್ಕ್ ಆಗುತ್ತೆ, ಉಲ್ಟಾ ಈಸ್ ನಾಟ್. ಸೊ ಇದು ಮೆಂಬರ್ಶಿಪ್ ಆ್ಯಂಡ್ ಐಡೆಂಟಿಟಿ ಆಪರೇಟರ್ಸ್. ಸೊ ಏನೇನು ಕಲ್ತ್ವಿ ಈಗ, ಅರಿಥ್ಮೆಟಿಕ್ ಆಪರೇಟರ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಯೂಸ್ ಮಾಡಬೇಕಾದ್ರೆ ಎರಡು ವ್ಯಾಲ್ಯೂ ಆ್ಯಡ್ ಮಾಡೋದು, ಡಿವೈಡ್ ಮಾಡೋದು, ಮಲ್ಟಿಪ್ಲೈ ಮಾಡೋದು, ಆವಾಗ ಅರಿಥ್ಮೆಟಿಕ್ ಆಪರೇಟರ್ ಯೂಸ್ ಮಾಡ್ತೀವಿ. ಕಂಪ್ಯಾರಿಸನ್ ಆಪರೇಟರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಂಪೇರ್ ಮಾಡಬೇಕಾದ್ರೆ ಎರಡು ವ್ಯಾಲ್ಯೂಸ್ನ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಕಂಡೀಷನ್ಸ್ನ ಕಂಬೈನ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಲಾಜಿಕಲ್ ಆಪರೇಟರ್ಸ್ ಅಂದರೆ ಆ್ಯಂಡ್ ಆರ್ ನಾಟ್ ಬರುತ್ತೆ. ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಅಂದರೆ ಅಪ್ಡೇಟ್ ಮಾಡಿ ವೇರಿಯಬಲ್ನ ಅಸೈನ್ ಮಾಡೋದು, ಆವಾಗ ಅಸೈನ್ಮೆಂಟ್ ಆಪರೇಟರ್ ಬರುತ್ತೆ. ಮೆಂಬರ್ಶಿಪ್ಪಲ್ಲಿ ಇನ್ ಮತ್ತು ನಾಟ್ ಇನ್ ಬರುತ್ತೆ, ಐಡೆಂಟಿಟಿಲಿ ಈಸ್ ಮತ್ತು ಈಸ್ ನಾಟ್ ಬರುತ್ತೆ. ಇದಿಷ್ಟು ಇವತ್ತಿನ ಪೈಥಾನ್ ಆಪರೇಟರ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.